ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಟ್ರಾಕ್ಟಿವ್ ಥಂಬ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅದು ಕೂಡ ಕೆಲವೇ ನಿಮಿಷದಲ್ಲಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಸಜೆಸ್ಟೆಡ್ ಟ್ಯಾಬ್ಲಲ್ಲಿ ಬಂತು ಅಂತಂದರೆ, ನಮ್ಮ ಥಂಬ್ನೇಲ್ ಚೆನ್ನಾಗಿತ್ತು ನಮ್ಮ ವೀಡಿಯೋದು ಅಂತಂದರೆ ಅವ್ರು ನಮ್ಮ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ನಮ್ಮ ವೀಡಿಯೋ ಹೇಗೆ ಇರಲಿ, ಒಳಗಡೆ ಚೆನ್ನಾಗಿರಲಿಲ್ಲ ಅಂದರೂ ಕೂಡ ನಾವು ಥಂಬ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದು ಅಂದರೆ ಅವರು ಕ್ಲಿಕ್ ಮಾಡಿ ನೋಡ್ತಾರೆ. ಅದಕ್ಕೋಸ್ಕರ 99% ನಮ್ಮ ವೀಡಿಯೋಗೆ ವ್ಯೂಸ್ ಜಾಸ್ತಿ ಬರಬೇಕು ಅಂತಂದರೆ ಥಂಬ್ನೇಲ್ ಚೆನ್ನಾಗಿರಬೇಕು. ನೀವು ನೋಡಿರ್ತೀರ ಯೂಟ್ಯೂಬ್ನಲ್ಲಿ ಒಂದು 10 ವೀಡಿಯೋ ನೀವು ಸರ್ಚ್ ರಿಸಲ್ಟಲ್ಲಿ ಬಂತು ಅಂತಂದರೆ ಅದರಲ್ಲಿ 9 ವೀಡಿಯೋ ಕಸ್ಟಮ್ ಥಂಬ್ನೇಲ್ನ ಅಪ್ಲೋಡ್ ಮಾಡಿರ್ತಾರೆ. ಅದಕ್ಕಾಗಿ ನೀವು ಕಸ್ಟಮ್ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ನಾನು ಯಾವ ಥರ ಕ್ರಿಯೇಟ್ ಮಾಡಬೇಕು ಈಸಿಯಾಗಿ, ಅದು ಕೂಡ ಬೇಗನೆ 1 ನಿಮಿಷ 2 ನಿಮಿಷದಲ್ಲಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ pixellab ಅಂತೇಳಿ. 99% ಯೂಟ್ಯೂಬರ್ಸ್ ಇದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ. ಮೊಬೈಲ್ನಲ್ಲಿ ಆದರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಈ ಒಂದು ಅಪ್ಲಿಕೇಶನಿಂದನೇ ಕ್ರಿಯೇಟ್ ಮಾಡ್ತಾರೆ ಥಂಬ್ನೇಲ್ನ. ಕಂಪ್ಯೂಟರ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ, ಕಂಪ್ಯೂಟರ್ನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದರೆ ಬೇರೆ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾರೆ. ಭಾಳಷ್ಟು ಜನ ಮೊಬೈಲ್ನಲ್ಲೇ ಕ್ರಿಯೇಟ್ ಮಾಡ್ಕೋತಾರೆ. ಈ ಒಂದು ಅಪ್ಲಿಕೇಶನ್ ಯೂಸರ್ ಫ್ರೆಂಡ್ಲಿ ಇದೆ, ತುಂಬ ಚೆನ್ನಾಗಿದೆ. ಭಾಳಷ್ಟು ಜನ ಇದೇ ಯೂಸ್ ಮಾಡ್ತಾರೆ. ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಈಗ ತಿಳಿಸ್ತೀನಿ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಬಂದಾದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಫಸ್ಟ್ ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಸ್ಟಮ್ ಅಂತೇಳಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತೇಳಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಆ ಸೈಜ್ ಏನಿರುತ್ತೆ, ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಏನಿರುತ್ತೆ ಅದನ್ನ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇದು ಫಸ್ಟ್ ಸ್ಟೆಪ್. ಇದಾದಮೇಲೆ ನಿಮ್ಮ ಒಂದು ಥಂಬ್ನೇಲ್ ಬ್ಯಾಕ್ಗ್ರೌಂಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಡಬಲ್ ಬಾಕ್ಸ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಲರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಇರುತ್ತೆ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು 2 ಕಲರ್ ಇದರಲ್ಲಿ 2 ಮಿಕ್ಸ್ ಆಗಿದೆ. ಇದನ್ನು ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನಿಮಗೆ ಒಂದೇ ಕಲರ್ ಬೇಕು, ನಾನು ಈಗ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತೀನಿ, ಆ ಥರ ನೀವು ಒಂದೇ ಕಲರ್ ಬೇಕು ಅಂತಂದರೆ ಇಲ್ಲಿ ಕಲರ್ಸ್ ಅಂತಿದೆ ಮೇಲೆ, ಅದನ್ನ ಕ್ಲಿಕ್ ಮಾಡಿದರೆ ಒಂದೇ ಕಲರ್ ಇರುತ್ತೆ. ಈ ಥರ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಯಾವಾಗಲೂ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತೀನಿ. ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೀವು ಟೆಕ್ಸ್ಟ್ ಅಂತೇಳಿ ಆಟೋಮೆಟಿಕ್ ಇರುತ್ತೆ. ಇಲ್ಲಿ ಎ ಅಂತಿದೆಯಲ್ಲ, ಎ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಟೆಕ್ಸ್ಟ್ ಬರಿಬೇಕಂತಿರೋ ನಿಮ್ಮ ಒಂದು ಥಂಬ್ನೇಲ್ನಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿ ಎಡಿಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇದು ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ಅದನ್ನ ಡಿಲೀಟ್ ಮಾಡಿ. ಇಲ್ಲಿ ಮೇಲ್ಗಡೆ ಡಿಲೀಟ್ ಸಿಂಬಲ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಡಿಲೀಟ್ ಆದಮೇಲೆ ಇಲ್ಲಿ ನೀವು ಏನು ಬೇಕಾದರೂ ಬರಿಬೋದು. ನೀವು ಗೂಗಲ್ ಇಂಡಿಕ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದರೆ ಇವೆರಡು ಆಪ್ಷನ್ಸ್ ಬರುತ್ತೆ. ಇಂಗ್ಲೀಷ್ನಲ್ಲಿ ಬರಿಬೇಕಾ, ಕನ್ನಡದಲ್ಲಿ ಬರಿಬೇಕಾ ಅಂತೇಳಿ. ನೀವು ಕನ್ನಡದಲ್ಲಿ ಬರಿಬೇಕಾದ್ರೆ ಬರಿಬೋದು, ಇಂಗ್ಲೀಷ್ ಬೇಕಾದರೆ ಬರಿಬೋದು. ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಬರಿಬೇಕು ಅಂದ್ಕೊಂಡ್ರೆ ಇಲ್ಲಿ ಕನ್ನಡನ ಕ್ಲಿಕ್ ಮಾಡ್ಕೋತೀನಿ. ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ಥಂಬ್ನೇಲ್ನಲ್ಲಿ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಈಗ ನಾನು ಯೂಟ್ಯೂಬ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಯೂಟ್ಯೂಬ್ ಅಂತೇಳಿ ಟೈಪ್ ಮಾಡಿದೆ. ಯೂಟ್ಯೂಬ್ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಬಿಗ್ ಲೆಟರ್ಸಲ್ಲಿರುತ್ತೆ. ಕ್ಲಿಕ್ ಮಾಡಿ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಓಕೆ ಅಂತಿದೆಯಲ್ಲ, ಓಕೆನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಬಂದಾದಮೇಲೆ ನೀವು ಫೋಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವೆಲ್ಲ ಸೆಟ್ಟಿಂಗ್ಸ್, ಸೈಜು, ಕಲರು ಎಲ್ಲನೂ ಇಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಕಲರ್ನ ಸೆಟ್ ಮಾಡ್ಕೋಬೇಕು. ನಾನು ಯಾವಾಗಲೂ ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ನ ಯೂಸ್ ಮಾಡ್ತೀನಿ. ಈಗ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇದೆ ಅಂತಂದರೆ ವೈಟ್ ಕಲರ್ ಮತ್ತು ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ವೈಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಓಕೆ ಅಂತೇಳಿ ಕೊಡ್ತೀನಿ. ಕೊಟ್ಟಾದ್ಮೇಲೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೋಬೇಕು ನೀಟಾಗಿ. ಇಲ್ಲಿ ಫೋಂಟ್ ಅಂತಿದೆ, ಫೋಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಷ್ಟೆಲ್ಲ ಫೋಂಟ್ಸ್ ಬರುತ್ತೆ. ನಿಮ್ಗೆ ಯಾವ ಫೋಂಟ್ಸ್ ಇಷ್ಟ ಆಗಿರುತ್ತೋ ಆ ಫೋಂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಯಾವ ಫೋಂಟ್ಸ್ ಇಷ್ಟ ಆಗುತ್ತೋ ಎಲ್ಲನೂ ನೀವು ಒಂದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಇದ್ದನ್ನು ನೀವು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು ನನಗೆ ಇಷ್ಟ ಆಯಿತು ಅಂತೇಳಿ ಅನ್ಕೋತೀನಿ, ಚಂಕ್ 5 ಅಂತೇಳಿ. ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಅಂತೇಳಿ ಇಲ್ಲಿ ಬಂದಿದೆಯಲ್ಲ, ಇದು ಚೆನ್ನಾಗಿ ಕಾಣಿಸ್ತದೆ. ಈ ಥರ
ನೀವು ಫಾಂಟ್ನ ಚೆಕ್ ಮಾಡ್ಕೋಬೋದು. ಇದನ್ನು ಚೆಕ್ ಮಾಡಿಕೊಂಡು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಆದಮೇಲೆ ಸ್ಟೈಲ್ ಅಂತಿದೆ, ಸ್ಟೈಲ್ನ ಕ್ಲಿಕ್ ಮಾಡಿದಾದ್ಮೇಲೆ ಬೋಲ್ಡ್ ಬೇಕಾಗಿತ್ತು ಅಂತಂದರೆ ಬೋಲ್ಡ್ನ ಕ್ಲಿಕ್ ಮಾಡಬೇಕು. ಬೋಲ್ಡ್ ಅಂದರೆ ಸ್ವಲ್ಪ ದಪ್ಪಾಗಿಬಿಡುತ್ತೆ. ಮತ್ತು ಇಲ್ಲಿ ಇಟಾಲಿಕ್ ಅಂತೇಳಿ ಆಪ್ಷನ್ ಇದೆ. ಇಟಾಲಿಕ್ ಅಂತಂದರೆ ಸ್ವಲ್ಪ ಈ ಥರ ಸ್ಲ್ಯಾಂಟ್ ಆಗುತ್ತೆ, ಸ್ವಲ್ಪ ಬಾಗುತ್ತೆ ಈ ಥರ ರೈಟ್ ಸೈಡ್ಗೆ. ಇದನ್ನು ಆಫ್ ಮಾಡಿದರೆ ಸ್ಟ್ರೇಟ್ ಆಗುತ್ತೆ, ಸ್ವಲ್ಪ ಸ್ಲ್ಯಾಂಟ್ ಸ್ಟ್ರೇಟ್ ಅಷ್ಟೇ ಆಗುತ್ತೆ. ಮತ್ತು ಇಲ್ಲಿ ಇವು ಅಂತಿದೆಯಲ್ಲ, ಇದು ಅಂಡರ್ಲೈನ್ನ, ಇದನ್ನ ಕ್ಲಿಕ್ ಮಾಡಿದರೆ ಕೆಳಗಡೆ ಅಂಡರ್ಲೈನ್ ಆಗುತ್ತೆ. ನೀವು ಅಂಡರ್ಲೈನ್ ಮಾಡ್ಕೋಬೋದು, ಮಾಡದೇ ಇರ್ಬೋದು. ಭಾಳಷ್ಟು ಜನ ಅಂಡರ್ಲೈನ್ ಮಾಡಲ್ಲ. ಇದನ್ನ ಆಫ್ ಮಾಡ್ತೀನಿ. ಮಾಡಿದಾದ್ಮೇಲೆ ನೀವು ಬ್ಯಾಕ್ ಹೋಗಬೇಕಾಗಿತ್ತು. ನೀವೇನಾದರೂ ಒಂದು ಬರೆದಿದ್ದೀರ, ಏನಾದರೂ ಒಂದು ಆ್ಯಕ್ಷನ್ ಮಾಡಿದ್ದೀರ ಅಂತಂದರೆ ಅದನ್ನು ಬ್ಯಾಕ್ ಹೋಗ್ಬೇಕಂತಂದರೆ ಇಲ್ಲಿ ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಬ್ಯಾಕ್ ಹೋಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರ, ಸ್ಟೈಲ್ ಆಯಿತು, ಫಾಂಟ್ ಆಯಿತು, ಕರ್ವ್ ಇದೇನು ಯೂಸ್ ಆಗಲ್ಲ ಜಾಸ್ತಿ. ಬ್ಯಾಕ್ಗ್ರೌಂಡ್ನ ಕ್ಲಿಕ್ ಮಾಡಿ ಇಲ್ಲಿ ಎನೇಬಲ್ ಮಾಡಿದರೆ ಇಲ್ಲಿ ಬ್ಯಾಕ್ಗ್ರೌಂಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಬ್ಯಾಕ್ಗ್ರೌಂಡ್ ಇಷ್ಟು ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಹಿಂದೆ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಯೂಟ್ಯೂಬ್ ಹಿಂದೆ, ಆ ಬ್ಯಾಕ್ಗ್ರೌಂಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ವೈಟ್ನ ಸೆಲೆಕ್ಟ್ ಮಾಡ್ಕೋತೀನಿ, ಈ ಥರ ಆಗುತ್ತೆ. ರೆಡ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಾಗಿತ್ತು ಅಂತಂದರೆ ಈ ಥರ ಆ್ಯಡ್ ಮಾಡ್ಕೋಬೋದು. ಒಂದು ವೇಳೆ ಬೇಡ ಅಂತಂದರೆ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ನನಗೆ ಬೇಡ ಅನ್ಕೋತೀನಿ, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೀವು ಅಲೈನ್ ಈ ಥರ ಮಾಡ್ಕೋಬೋದು. ಸ್ಪೇಸ್ ಇವೆಲ್ಲ ಜಾಸ್ತಿ ಯೂಸ್ ಆಗೋಲ್ಲ, ನಿಮಗೆ ಬೇಕಾದರೆ ನೀವು ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಸ್ಟ್ರೋಕ್ ಅಂತಿದೆ, ಸ್ಟ್ರೋಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ಎನೇಬಲ್ ಅಂತ ಹೇಳಿದೆ, ಎನೇಬಲ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟ್ರೋಕ್ನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ರೆಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರೋಕ್ ಜಾಸ್ತಿ ಬೇಕು, ಕಡಿಮೆ ಬೇಕು, ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಅನಿಸಿತು ಅಂದರೆ ಇಲ್ಲಿ ಓಕೆ ಮಾಡಿ, ಈ ಥರ ಸ್ಟ್ರೋಕ್ ಬರುತ್ತೆ. ಇದಾದಮೇಲೆ ಈ ಥರ ಯೂಟ್ಯೂಬ್ ಅಂಥೇಳಿ ಇಲ್ಲಿ ಸೆಲೆಕ್ಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ, ಅದಾದಮೇಲೆ ಎಡಿಟ್ ಅಂತೇಳಿ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಇದನ್ನು ಡಿಲೀಟ್ ಮಾಡಿ, ಡಿಲೀಟ್ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ಇಲ್ಲಿ ಯೂಟ್ಯೂಬ್ ಚಾನಲ್ ಅಂತೇಳಿ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ್ಮೇಲೆ ಚಾನಲ್ ಅಂತ ಬಂತು, ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಚಾನಲ್ ಬಂತು. ಚಾನಲ್ ಬಂದಾದ್ಮೇಲೆ ಇದಕ್ಕೂ ಕೂಡ ನೀವು ಏನೋ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರ, ಕಲರ್ ಚೇಂಜ್ ಮಾಡ್ಕೋಬೋದು, ಒಪಾಸಿಟಿ ಚೇಂಜ್ ಮಾಡ್ಕೋಬೋದು, ಫಾಂಟ್, ಸ್ಟೈಲ್, ಬ್ಯಾಕ್ಗ್ರೌಂಡ್, ಮತ್ತು ಇಲ್ಲಿ ಸ್ಟ್ರೋಕ್ ಇದೆ, ಶಾಡೋ ಇದೆ, ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಮಾಡ್ಕೊಂಡಾದ್ಮೇಲೆ ಇವೆಲ್ಲನೂ ನೀವು ಎಲ್ಲನೂ ಟ್ರೈ ಮಾಡಿದ್ರೆ ಯಾವುದು ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಈಗ ಬೇಗ ತೋರಿಸ್ತೀನಿ ನಿಮಗೆ ಯಾವ್ದು ಭಾಳ ಇಂಪಾರ್ಟೆಂಟ್ ಇದೆ ಅಂತೇಳಿ. ಇದರಲ್ಲಿ ಇವೆಲ್ಲ ಭಾಳಷ್ಟು ಇದೆ. ಇದರಲ್ಲಿ ಒಂದು ಕಲರ್ನ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಇರುತ್ತೆ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟ್ ಮತ್ತು ಎಲ್ಲೋ ಯೂಸ್ ಮಾಡ್ತೀನಿ. ಯಾವಾಗಲೂ ಎಲ್ಲೋನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿದಾದ್ಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ಒಂದೊಂದು ಸರಿ ಹಾಕ್ತೀನಿ, ಒಂದೊಂದು ಸರಿ ಹಾಕಲ್ಲ. ನಾನು ಬ್ಯಾಕ್ಗ್ರೌಂಡ್ ಮ್ಯಾಕ್ಸಿಮಮ್ ವೀಡಿಯೋಸ್ಗೆ ಹಾಕಲ್ಲ, ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ ಹಾಕ್ತೀನಿ. ಬ್ಯಾಕ್ಗ್ರೌಂಡ್ ಏನು ಬೇಡ ನನಗೆ. ಇಲ್ಲಿ ಸ್ಟ್ರೋಕ್ ಇದೆ, ಸ್ಟ್ರೋಕ್ನ ಯೂಸ್ ಮಾಡ್ಕೋತೀನಿ. ಆನ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಓಕೆ ಮಾಡ್ತೀನಿ. ಮತ್ತಾದ್ಮೇಲೆ ಇಲ್ಲಿ ಫಾಂಟ್ ಇದೆಯಲ್ಲ, ಫಾಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವುದು ಫಾಂಟ್ ಚೆನ್ನಾಗಿ ಅನಿಸುತ್ತೆ ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ಕೋತೀನಿ. ಇದನ್ನ ಕ್ಲಿಕ್ ಮಾಡ್ಕೊತೀನಿ, ಓಕೆ ಮಾಡ್ತಿದ್ದೀನಿ. ಚಾನಲ್ ಅಂತ ಬಂತು. ಅದಾದಮೇಲೆ ಸ್ಟೈಲ್ನ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಬೋಲ್ಡ್ ಅಂತೇಳಿ ಕ್ಲಿಕ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಇದನ್ನು ಯೂಟ್ಯೂಬ್ ಚಾನಲ್ ಆಯಿತು. ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ನಾನು ನೋಡ್ತೀನಿ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಕಾಣಿಸುತ್ತೆ ಅಂಥೇಳಿ. ಶ್ಯಾಡೋ ಇದೆ, ನಮಗೆ ಬೇಕಾದರೆ ಯೂಸ್ ಮಾಡ್ಕೋಬೋದು. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಚೆನ್ನಾಗಿ ಕಾಣಿಸ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ಎಷ್ಟಾಗಲಿಲ್ಲ ಅಂತಂದರೆ ಇಲ್ಲಿ ಇಂಟು ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಓಕೆ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಹೇಗೆ ಎಡಿಟ್ ಮಾಡಿ ಮತ್ತು ಇಲ್ಲಿ ಡಿಲೀಟ್ ಮಾಡಿ, ಇಲ್ಲಿ ಕನ್ನಡ ಸೆಲೆಕ್ಟ್ ಆಗಿರುತ್ತೆ. ಹೇಗೆ ಆದಮೇಲೆ ಕ್ರಿಯೇಟ್ ಇಷ್ಟು ಬರೆದಾದ್ಮೇಲೆ ಇಲ್ಲಿ ಓಕೆ ಮಾಡಿ. ಓಕೆ ಮಾಡಿದಾದ್ಮೇಲೆ ಇಲ್ಲಿ ನೀವು ಮತ್ತೆ ಅದನ್ನು ಎಡಿಟ್ ಮಾಡ್ಕೋಬೋದು. ಈಗ ನಾವು ಇದೇ ಥರ ಬರಬೇಕು, ಎಲ್ಲ ಫಾಂಟು ಮತ್ತು ಇದು ಕಲರ್ ಎಲ್ಲನೂ ಇದೇ ಥರ ಬರಬೇಕು ಅಂತಂದರೆ ಇದನ್ನು ನೀವು ಸೇವ್ ಮಾಡಿಟ್ಕೋಬೇಕು. ಯಾವ ಥರ ಸೇವ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ಗೆ ಯೂಟ್ಯೂಬ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಟೈಲ್ಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಕೇಳುತ್ತೆ.
ಇದನ್ನು ಓಕೆ ಅಂತ ಹೇಳ್ಕೊಡಿ. ಇದು ಸೇವ್ ಆಗಿಬಿಡುತ್ತೆ. ಈ ಒಂದು ಏನು ಸ್ಟೈಲ್ ಇದೆಯಲ್ಲ ಇದು ಸೇವ್ ಆಗಿಬಿಡುತ್ತೆ. ಅದೇ ರೀತಿ ಇಲ್ಲಿ ಚಾನಲ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ಇಲ್ಲಿ ಸ್ಟೈಲ್ಸ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಕೇಳುತ್ತೆ, ಓಕೆ ಅಂತೇಳಿ ಮಾಡಿ. ಇವು 2 ಸ್ಟೈಲ್ ಈಗ ಸೇವ್ ಆಗಿದೆ. ಈಗ ಇದಕ್ಕೆ ಬರೆದಿದ್ದೀವಲ್ಲ, ಇದಕ್ಕೆ ಈ ಸ್ಟೈಲಲ್ಲಿ ಬರಿಬೇಕು, ಇದನ್ನು ಆ್ಯಡ್ ಮಾಡಬೇಕು, ಈ ಥರ ಕಾಣಬೇಕು ಅಂತಂದರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೈಲ್ಸ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಬ್ರೌಸ್ ಅಂತಿದೆಯಲ್ಲ ಆ ಬ್ರೌಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಮೈ ಸ್ಟೈಲ್ಸ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಾವು ಈಗ ಸೇವ್ ಮಾಡಿದ್ವಲ್ಲ ಇಲ್ಲಿ ಬಂದಿದೆ ನೋಡಿ, ಸ್ಯಾಂಪಲ್ ಅಂತಿದೆ. ಫಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಇದೆಯಲ್ಲ ಯೂಟ್ಯೂಬ್ ಅಂತ ಬರೆದಿರೋದು, ಇದು ಇಲ್ಲಿದೆ. ಕೆಳಗಡೆ ಚಾನಲ್ ಅಂತೇಳಿ ಬರ್ತಿದ್ವಲ್ಲ ಅದು ಇಲ್ಲಿದೆ. ನೀವು ಈ ಥರನ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ರೆ ಈ ಥರ ಕಾಣಿಸುತ್ತೆ. ಹೇಗೆ ಕ್ರಿಯೇಟ್ ಆಯಿತು, ತುಂಬ ಈಸಿ ಆಗುತ್ತೆ. ಈ ಥರ ಸೇವ್ ಮಾಡಿಕೊಂಡ್ರೆ ನಿಮ್ಮ ಟೈಮ್ ಕನ್ಸ್ಯೂಮ್ ಮಾಡಲ್ಲ, ಜಾಸ್ತಿ ಟೈಮ್ ಉಳಿಸ್ಬೋದು. ಇದಾದಮೇಲೆ ಹೇಗೆ ಕ್ರಿಯೇಟ್ ಮಾಡುವುದು ಅಂಥೇಳಿ ಬರೆಯೋಣ. ಮಾಡುವುದು ಅಂಥೇಳಿ ಬರೆದಾದ್ಮೇಲೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಓಕೆ ಮಾಡೋಣ. ಇಲ್ಲಿ ಬರುತ್ತೆ. ಕೆಳಗಡೆ ಈ ಚಾನಲ್ ಇದೆಯಲ್ಲ ಅದೇ ಥರ ನಮಗೆ ಕೆಳಗಡೆ ಇದು ಮಾಡುವುದು ಬರೆದಿರಬೇಕು ಅಂತಂದರೆ ಇಲ್ಲಿ ಸ್ಟೈಲ್ಸ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೈ ಸ್ಟೈಲ್ಸ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಸೇವ್ ಆಗಿರುತ್ತೆ, ಅದೇ ಸ್ಟೈಲ್ ಇಲ್ಲಿ ಸೇವ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಸ್ಯಾಂಪಲ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಸೇಮ್ ಟು ಸೇಮ್ ಮೇಲೆ ಏನಿದೆ ಅದೇ ಥರ ಇಲ್ಲಿ ಬರುತ್ತೆ. ಇದನ್ನು ಈ ಥರ ಮಾಡೋದು. ಕರೆಕ್ಟಾಗಿ ಸೈಜ್ನ ನೀವು ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಇದೆಯಲ್ಲ ಅಂತೇಳಿ. ನೀವು ಹೆಚ್ಚು ಕಡಿಮೆ ಮಾಡಬೇಕು ಅಂತಂದರೆ ಇಲ್ಲಿದೆಯಲ್ಲ ಈ ಥರ ದೊಡ್ಡದು ಚಿಕ್ಕದು ಈ ಥರ ಮಾಡ್ಕೋಬೋದು. ಎಲ್ಲ ಅಕ್ಷರಗಳು ಎಲ್ಲ ವರ್ಡ್ಸ್ ಸೈಜ್ ಸೇಮ್ ಇರಬೇಕು, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇದನ್ನು ದೊಡ್ಡ ಸಣ್ಣ ಮಾಡಬೇಕು ಅಂತಂದರೆ ದೊಡ್ಡ ಸಣ್ಣ ಮಾಡ್ಕೊಳ್ಳಿ. ಇದನ್ನು ರೊಟೇಟ್ ಮಾಡಬೇಕಿತ್ತು, ಸ್ವಲ್ಪ ಈ ಥರ ಸ್ಲ್ಯಾಂಟಲ್ಲಿ ಕೂಡಿಸ್ಬೇಕಿತ್ತು ಅಂತಂದರೆ ಈ ಥರ ಈ ಥರ ನೀವು ಆಪ್ಷನ್ ಇರುತ್ತೆ, ಇದನ್ನು ಮಾಡ್ಬೋದು. ಈ ಥರ ಇಲ್ಲಿ ಮಿಡ್ಲಲ್ಲಿ ಇಟ್ಕೊಂಡು ಈ ಥರ ಮಾಡ್ಬೋದು. ಇಷ್ಟೆಲ್ಲ ಮಾಡಿದಾದ್ಮೇಲೆ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕರೆಕ್ಟ್ ಸೈಜ್ನ ಸೆಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದಾದ್ಮೇಲೆ ನೀವೇನಾದರೂ ಇಮೇಜಸ್ನ ಇಲ್ಲಿ ಆ್ಯಡ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ಮೇಲ್ಗಡೆ ಪ್ಲಸ್ ಸಿಂಬಲ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ನೀವು ಟೆಕ್ಸ್ಟ್, ಕರೆಂಟ್ ಡೇಟ್, ಸ್ಟಿಕ್ಕರ್ ಇಷ್ಟೆಲ್ಲ ಇರುತ್ತೆ. ಇವೆಲ್ಲ ಜಾಸ್ತಿ ಅವಶ್ಯಕತೆ ಇರೋಲ್ಲ, ನೀವು ಬೇಕಾದರೆ ನೋಡ್ಕೋಬೋದು. ಒಂದ್ಸರಿ ಭಾಳ ಯೂಸ್ ಆಗೋದು ಅಂತಂದರೆ ಇಮೇಜಸ್, ಗ್ಯಾಲರಿಲಿ ಸೇವ್ ಆಗಿರೋ ಇಮೇಜಸ್ನ ನಾವು ನಮ್ಮ ಈ ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕಾದ್ರೆ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಫ್ರಮ್ ಗ್ಯಾಲರಿ ಅಂತಿದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಗ್ಯಾಲರಿಗೆ ರಿಡೈರೆಕ್ಟ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಈ ಥರ ಫೋಟೋಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಮೊದಲೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಒಂದು ಇಮೇಜಸ್ ಎಲ್ಲನೂ. ಈಗ ಯೂಟ್ಯೂಬ್ ರಿಲೇಟೆಡ್ ಇದೆ ಇದು ಅಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ವ್ಯೂಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಗಲೇ. ಯೂಟ್ಯೂಬ್ ರಿಲೇಟೆಡ್ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಗಲೇ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಯೂಟ್ಯೂಬ್ ರಿಲೇಟೆಡ್ ಇಮೇಜ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಓಕೆ ಮಾಡ್ತೀನಿ. ಓಕೆ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಇದನ್ನು ಕರೆಕ್ಟಾಗಿ ಈ ಥರ ಸೆಟ್ ಮಾಡ್ಕೋಬೋದು. ಇಲ್ಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇದೆ, ನೀವೇನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಮತ್ತು ಪ್ಲಸ್ನ ಕ್ಲಿಕ್ ಮಾಡ್ತೀನಿ, ಫ್ರಮ್ ಗ್ಯಾಲರಿನ ಕ್ಲಿಕ್ ಮಾಡ್ತೀನಿ. ಇಷ್ಟೆಲ್ಲ ಇಮೇಜಸ್ ಬರುತ್ತೆ. ಈ ಇಮೇಜಸ್ನ ನೀವು ಯೂಸ್ ಮಾಡ್ಕೋಬೋದು. ಈಗ ನಾವು ಏನು ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅದರ ರಿಲೇಟೆಡ್ ಇಮೇಜಸ್ನ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋ, ಈ ಒಂದು ಇಮೇಜಸ್ನ ಇಲ್ಲಿ ಹಾಕ್ತೀನಿ. ನೋಡ್ತಾ ಇದ್ರೆ ಇದನ್ನು ಓಕೆ ಮಾಡ್ತೀನಿ. ಓಕೆ ಮಾಡಿದ್ರೆ ಈ ಥರ ಬರುತ್ತೆ. ಇದು ಬ್ಲ್ಯಾಕ್ ಇದೆ, ಸರಿ ಕಾಣಲ್ಲ. ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇದೆ, ಇದನ್ನು ಬ್ಲ್ಯಾಕ್ ಇದೆ, ಸರಿ ಕಾಣಲ್ಲ. ಅದಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಡಿಲೀಟ್ ಆಗಿಬಿಡುತ್ತೆ. ಮತ್ತು ಪ್ಲಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಅಂತಿದೆ ಅದನ್ನ ಕ್ಲಿಕ್ ಮಾಡ್ತೀನಿ. ಗ್ಯಾಲರಿಗೆ ರೀಡೈರೆಕ್ಟ್ ಆಗುತ್ತೆ. ಫೋಟೋಸ್ ಇದೆ ಅದನ್ನ ಕ್ಲಿಕ್ ಮಾಡ್ತೀನಿ, ಡೌನ್ಲೋಡ್ಸ್. ಅದಾದಮೇಲೆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಬರುತ್ತೆ. ಇಲ್ಲಿ ಓಕೆ ಅಂತಿದೆ, ಅದನ್ನ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ಈ ಥರ ನೀವು ಯಾವ ಇಮೇಜಸ್ ಬೇಕಾಗುತ್ತೋ ಆ ಇಮೇಜಸ್ನ ಈ ಥರ ಆ್ಯಡ್ ಮಾಡಬೇಕು. ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರೋ ಇಮೇಜಸ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದಾದ್ಮೇಲೆ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಥಂಬ್ನೇಲು. ಈ ಥರ ನೀವು ನಿಮ್ಮ ಥಂಬ್ನೇಲ್ನ ನಿಮ್ಮ ಒಂದು ವೀಡಿಯೋಸ್ಗೆ ಅಪ್ಲೋಡ್ ಮಾಡ್ಬೋದು. ಈಗ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದಾದ್ಮೇಲೆ ಕರೆಕ್ಟಾಗಿ ಕರೆಕ್ಟ್ ಸ್ಪೇಸ್ನ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದೆ ಅನಿಸುತ್ತೆ ಓಕೆ. ಹೆಚ್ಚು ಕಡಿಮೆ ಮಾಡಬೇಕಂದ್ರೆ ಈ ಥರ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈ ಒಂದು ಥಂಬ್ನೇಲ್ ಸೇವ್ ಆಗಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ
ಪಕ್ಕದಲ್ಲಿ ಇಲ್ಲಿ ಸೇವ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಆ್ಯಸ್ ಪ್ರಾಜೆಕ್ಟ್ ಅಂತಿದೆ, ಸೇವ್ ಆ್ಯಸ್ ಇಮೇಜ್ ಅಂತಿದೆ. ಸೇವ್ ಆ್ಯಸ್ ಇಮೇಜ್ ಅಂತೇಳಿ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಇಮೇಜ್ ಸೇವ್ ಆಗುತ್ತೆ. ಒಂದು ಆ್ಯಡ್ ಬರುತ್ತೆ, ಈ ಆ್ಯಡ್ ಹೋಗೋವರೆಗೂ ವೆಯ್ಟ್ ಮಾಡಿ, 5 ಸೆಕೆಂಡ್ಸ್ ಇರುತ್ತೆ. ಹೋದಾದ್ಮೇಲೆ ಕ್ಲೋಸ್ ಅಂತ ಆಪ್ಷನ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ ಕ್ಲೋಸ್ ಆಗುತ್ತೆ. ಈಗ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಫುಲ್ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಇಮೇಜ್ನ ಗ್ಯಾಲರಿನ ಓಪನ್ ಮಾಡಿದಾದ್ಮೇಲೆ ಮತ್ತು ಇಲ್ಲಿ ಆಲ್ಬಮ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಅದರ್ಸ್ ಅಂತ ಇರುತ್ತೆ. ಇದರಲ್ಲಿ ನೋಡ್ತಾ ಇದ್ದೀರಾ pixellab ಅಂತೇಳಿ ಒಂದು ಫೋಲ್ಡರ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ಈಗ ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋ ಇಲ್ಲಿ ಒಂದು ಥಂಬ್ನೇಲ್ಸ್ ಇರುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಬಂದು ಸೇವ್ ಆಗಿರುತ್ತೆ. ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡುವುದು ಅಂತೇಳಿ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ಥರ ಬರುತ್ತೆ. ನೀವು ಇದೇ ಥರ ನಿಮ್ಮ ಟಾಪಿಕ್ ಯಾವುದು ರಿಲೇಟೆಡ್ ಇದೆ ಆ ಥರ ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋಬೋದು. ಇದರಿಂದ ಜಾಸ್ತಿ ವ್ಯೂಸ್ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.